ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ. ಈಗ ಬೆಳೆ ಪರಿಹಾರ ಹಣದ ಜೊತೆಗೆ ಬೆಳೆ ವಿಮೆ ಹಣನೂ ಕೂಡ ಜಮಾ ಮಾಡ್ತಾ ಬಂದಿದೆ ಕೇಂದ್ರ ಸರ್ಕಾರ. ಹಾಗೆ ವಿಮಾ ಕಂಪನಿಗಳು ಕೂಡ ಬೆಳೆ ವಿಮೆ ಹಣನ ಜಮಾ ಮಾಡ್ತಾ ಬಂದಿದ್ದಾವೆ. ಅದು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವೆಬ್ಸೈಟಲ್ಲಿ ನಿಮಗೆ PMFBY.gov.in ಈ ಒಂದು ವೆಬ್ಸೈಟಲ್ಲಿ ನೀವು ಬಂದು ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ, ಇಲ್ಲಿ 4ನೇ ಆಪ್ಷನ್ ಆದಂತಹ ಅಪ್ಲಿಕೇಶನ್ ಸ್ಟೇಟಸ್ನ ಇಲ್ಲಿ ನೀವು ಹಾಕಿ ನಿಮ್ಮ ಒಂದು ರಿಸಿಪ್ಟ್ ನಂಬರ್ ಏನಿದೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದು ಅಕ್ನಾಲೆಜ್ಮೆಂಟ್ ಇರುತ್ತೆ. ಆ ಒಂದು ಅಕ್ನಾಲೆಜ್ಮೆಂಟಲ್ಲಿರುವಂಥ ನಂಬರನ್ನು ಹಾಕಿ ಸೇಮ್ ಕ್ಯಾಪ್ಚರನ್ನು ಹಾಕಿದರೆ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಇಲ್ಲಿ ಅಪ್ರೂವ್ಡ್ ಅಂತ ಇರಬೇಕು. ಅಪ್ರೂವ್ಡ್ ಅಂತ ಇದ್ದರೆ ಮಾತ್ರ ನಿಮಗೆ ಹಣ ಬರೋದು. ಅದೇ ರೀತಿಯಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಸಂರಕ್ಷಣೆ.karnataka.gov.in ಈ ಒಂದು ವೆಬ್ಸೈಟ್ ಲಿಂಕಿಗೆ ಬನ್ನಿ. ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ 2023-24 ಹಾಗೆ ಇಲ್ಲಿ ಬಂದು ಖಾರಿಫ್ ಮೇಲೆ ಕ್ಲಿಕ್ ಮಾಡಬೇಕು. ಗೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಬಂದು 3ನೇ ಆಪ್ಷನ್ ಆದಂತಹ ಚೆಕ್ ಸ್ಟೇಟಸ್ ಅಂತ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ನಿಮ್ಮ ಹತ್ರ ಏನಾದ್ರೂ ಇಲ್ಲಿ ನಿಮಗೆ 3 ಆಪ್ಷನ್ ಕೇಳುತ್ತೆ. ಪ್ರಪೋಸಲ್ ನಂಬರ್ ಅಂತ ಹೇಳಿದ್ರೆ ಅಪ್ಲಿಕೇಶನ್ ನಂಬರು, ಹಾಗೆ ನಿಮಗೆ ಅಪ್ಲಿಕೇಶನ್ ನಂಬರ್ ಇಲ್ಲ ಅಂತ ಹೇಳಿದ್ರೆ ಮೊಬೈಲ್ ನಂಬರ್ ಆದರೂ ಹಾಕ್ಬೋದು, ಅಥವಾ ಯಾರ ಹೆಸರಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಅವರ ಒಂದು ಆಧಾರ್ ನಂಬರನ್ನು ನೀವು ಇಲ್ಲಿ ಹಾಕ್ಬೋದು. ಈ 3 ಆಪ್ಷನಲ್ಲಿ ಯಾವುದಾದ್ರೂ ಒಂದು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಆ ಒಂದು ಡೀಟೇಲ್ಸ್ನ ನೀವು ಇಲ್ಲಿ ಫಿಲ್ ಮಾಡಬೇಕು. ಹಾಗೆ ಇಲ್ಲಿ ಕಾಣುವಂಥ ನಿಮ್ಮ ಒಂದು ಕ್ಯಾಪ್ಚರ್ ಏನಿದೆ ಆ ಒಂದು ಕ್ಯಾಪ್ಚರ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾಗಿ ತೋರಿಸುತ್ತೆ. ಇನ್ಶೂರೆನ್ಸ್ ಕಂಪನಿ, ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಅಂತ ಹೇಳಿ ಯಾವ ಒಂದು ವಿಮೆಗೆ ನೀವು ಅರ್ಜಿ ಹಾಕಿದ್ದೀರಾ ಅಂದರೆ ನಿಮಗೆ ಸೆಲೆಕ್ಟ್ ಮಾಡಬೇಕಾದ್ರೂ ಕೂಡ ಆಪ್ಷನ್ ಇರುತ್ತೆ. ಆ ಒಂದು ವಿಮಾ ಕಂಪ್ನಿನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಬಂದು ನಿಮ್ಮ ಮೊಬೈಲ್ ನಂಬರ್ನ ಲಾಸ್ಟ್ 3 ಡಿಜಿಟ್, ಹಾಗೆ ಇಲ್ಲಿ ಪ್ರಪೋಸರ್ ನೇಮ್ ಬಂದಿರುತ್ತೆ, ಹಾಗೆ ಸ್ಟೇಟಸ್ ಇಲ್ಲಿ ಬಂದು ಅಪ್ಲಿಕೇಶನ್ ಅಕ್ನಾಲೆಡ್ಜ್ಡ್ ಬೈ ಇನ್ಶೂರೆನ್ಸ್ ಕಂಪನಿ ಅಂತ ಇದೆ, ಅಂದರೆ ಇದು ಸೆಲೆಕ್ಟ್ ಆಗಿದೆ ಅಂತ ಹೇಳಿ. ಹಾಗೆ ಬ್ಯಾಂಕ್ ಯಾವುದು, ಹಾಗೆ ಬ್ರ್ಯಾಂಚ್ ಯಾವುದು, ಹಾಗೆ ಇಲ್ಲಿ ಬಂದು ಅಪ್ಲಿಕೇಶನ್ ನಂಬರ್ ಬರುತ್ತೆ, ಸರ್ವೆ ನಂಬರು, ಹಾಗೆ ಕಾರ್ಪೇಡ್, ಹಾಗೆ ಕ್ರಾಪ್ ಕೋಡ್. ಏನು ಕ್ರಾಪ್ ಕೋಡ್ ಅಂತ ಇರುತ್ತಲ್ಲ ಅದೆಲ್ಲ ನಿಮಗೆ ಒಂದು ಏನು ನೀವು ಯಾವ ಒಂದು ಬೆಳೆನ ಬೆಳೀತಾ ಇದ್ದೀರಾ ಅದಕ್ಕೊಂದು ಕೋಡ್ ಅಂತ ಇರುತ್ತೆ. ಈ ರೀತಿಯಾಗಿ ರೆಫರೆನ್ಸ್ ನಂಬರು, ಪೇಮೆಂಟ್ ಟೈಪ್ ಬಂದು CE ಕಾಂಪನ್ಸೇಷನ್ ಅಂತೇಳಿ, ಅಕೌಂಟ್ ನಂಬರು, ನಿಮ್ಮ ಒಂದು ಆಧಾರ್ ಸೀಡಿಂಗ್ ಆಗಿರುವಂತಹ ಅಕೌಂಟ್ ನಂಬರು, ಹಾಗೆ ಆ ಒಂದು ಅಕೌಂಟ್ ನಂಬರ್ನ ಲಾಸ್ಟ್ 4 ಡಿಜಿಟ್ ನಂಬರ್ ಇಲ್ಲಿ ನಿಮಗೆ ತೋರಿಸುತ್ತೆ. ಹಾಗೆ ಪೇಮೆಂಟ್ ಸ್ಟೇಟಸ್, UTR ನಂಬರ್, ಪೇಮೆಂಟ್ ಸ್ಟೇಟಸ್ ಅಂತ ಇದೆ. ಇಲ್ಲಿ ನಮಗೆ ಒಂದು ರೆಫರೆನ್ಸ್, ನಿಮಗೆ ಏನು ಪೇಮೆಂಟ್ ಆಗಿದೆ ಅದರ ರೆಫರೆನ್ಸ್ ಅಂತ ಇರುತ್ತೆ. ರೆಫರೆನ್ಸ್ ಜೊತೆ ಕೊಟ್ಟು ನಿಮ್ಗೆ ಈ ರೀತಿಯಾಗಿ ಪೇಮೆಂಟ್ ಸಕ್ಸಸ್ ಅಂತ ಬರುತ್ತೆ. ಈ ರೀತಿ ಪೇಮೆಂಟ್ ಸಕ್ಸಸ್ ಅಂತ ಇದ್ದರೆ ಮಾತ್ರ ನಿಮ್ಮ ಒಂದು ಖಾತೆಗೆ ಹಣ ಬರೋದು. ನಿಮಗೆ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ನಿಮ್ಮ ಒಂದು ಇದು ಅಪ್ಲಿಕೇಶನಲ್ಲಿ, ಅಥವಾ ಏನಾದರೂ ನಿಮಗೆ ಇನ್ನೂ ಹಣ ಬಂದಿಲ್ಲ ಪೆಂಡಿಂಗ್ ಅಂತ ಇದೆ ಅಂತ ಹೇಳಿದ್ರೆ ಅದು ಬರುತ್ತೆ, ಇನ್ನೂ ಲೇಟ್ ಆಗುತ್ತೆ. ಈ ರೀತಿ ಪೇಮೆಂಟ್ ಸಕ್ಸಸ್ ಅಂತ ಇದ್ದರೆ ಅದು ನಿಮ್ಮ ಒಂದು ಖಾತೆಗೆ ಬರುತ್ತೆ. ಹಾಗೆ ಇಲ್ಲಿ ಬಂದು ಅಮೌಂಟ್, ನಿಮಗೆ ಎಷ್ಟು ಇನ್ಶೂರೆನ್ಸನ್ನು ನೀವು ಮಾಡಿಸಿದ್ರಿ ಅದರ ಅಮೌಂಟು, ಹಾಗೆ ಯಾವಾಗ ನಿಮ್ಮ ಖಾತೆಗೆ ಹಣ ಬಂತು. ಈ ಒಂದು ಬೆಳೆ ವಿಮೆ ಹಣನ ಏನು ಮೇ 1ನೇ ತಾರೀಕಿಂದನೇ ಎಲ್ಲ ಒಂದು ಏನು ರೈತರಿಗೆ ಹಾಕ್ತಾ ಬಂದಿದ್ದಾರೆ ವಿಮಾ ಕಂಪ್ನಿನವರು. ಈ ರೀತಿಯಾಗಿ ನೀವು ನಿಮ್ಮ ಒಂದು ಪರಿಹಾರ ಹಣದ ಜೊತೆಗೆ ಬೆಳೆ ವಿಮೆ ಹಣನೂ ಕೂಡ ನೀವು ಪಡಿಬೋದಾಗಿದೆ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡ್ರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.